ಅಟ್ಲೀಸ್ಟು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ರೆ ಗುಂಡಿ ಮುಚ್ಚಕ್ಕಂತೂ ನಿಮ್ಮ ಕೈಲಾಗಲಿಲ್ಲ. ಈ ಪ್ರಿಯಾಂಕಾ ಅವನು ಯಾರ ಡ್ರೋನ್ ಪ್ರದೀಪ, ಅವನು ಇನ್ನೊಬ್ಬ ಇಲ್ಲಿರೋವಂಥದ್ದು ಯಾರೋ ಒಬ್ಬ ಲುಚ್ಚ ಒಬ್ಬ ಇದ್ದಾನೆ, ಒಬ್ಬ ವಕ್ತಾರ, ಅವನು ಲಾಡು ಬರೀ ಮೈನಿಂಗಲ್ಲಿ ದುಡ್ಡು ಹೊಡೆಯುವಂಥದ್ದು ಅಷ್ಟೇ. ಆ ಆರೋಗ್ಯದ ಕಿಟ್ ಕೊಡ್ತೀವಿ ಅಂತಲ್ಲಿ 953 ರೂಪಾಯಿ ಕಿಟ್ಟನ್ನು 2600 ರೂಪಾಯಿ ತಿನ್ಕೊಂಡಿದ್ದಾನೆ ಅವನಿರ್ಬೋದು. ಈಗ ESI ಸೊಸೈಟಿ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಅಲ್ಲಿಗೆ 3600 ಜನ ಸ್ಟಾಫು ಬೇಕು, ಅಲ್ಲಿ 1200 ಇರುವಂಥದ್ದು ರಿಕ್ರೂಟ್ಮೆಂಟೇ ಮಾಡೋದಲ್ಲೇ ದುಡ್ಡು ಹೊಡೆಯೋಕೆ ಹೋಗ್ತಿರೋಂಥ ವ್ಯಕ್ತಿ. ಕನಿಷ್ಠ ಇವ್ರ ಬಾಯಾರ ಮುಚ್ಚಿಸಿ ಸಾರ್ ಸಿದ್ದರಾಮಯ್ಯ ಸಾಹೇಬ್ರೆ. ನೋಡಿ, ಒಳ್ಳೆ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದ್ರೆ ಇವರಿಗೆ ಅಭದ್ರತೆ ಭಾವನೆ ಕಾಡ್ತಾ ಇಲ್ಲ. ಜನಕ್ಕೆ 5 ವರ್ಷ ಕೊಟ್ಬಿಟ್ಟಿದ್ದೀವಿ, ಇವ್ರನ್ನ ಎಷ್ಟೊತ್ತಿಗೆ ಕಿತ್ತು ಒಗಾಯಿಸೋಣ, ಆದ್ರೆ ಒಗಾಯಿಸೋಕ್ಕಾಗಲ್ಲ, 5 ವರ್ಷ ನಾವು ಸಹಿಸ್ಕೊಳ್ಬೇಕು ಅನ್ನೋ ಸ್ಥಿತಿಯಲ್ಲಿ ಜನ ಇದ್ದಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಏನು, ಇವರಿಗೆ ಇನ್ಯಾರೋ ನೆಕ್ಸ್ಟ್ ಕಾಂಪಿಟೇಟರ್ ಇರಬಾರ್ದು, ಒಳ್ಳೆ ಕೆಲಸ ಮಾಡೋರಿಗೆ ಅಧಿಕಾರ ಸಿಗಬಾರ್ದು. ಹಾಗಾಗಿ ಅವರನ್ನು ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರದ ಒಂದು ಭಾಗ. ಅದ್ರ ಜೊತೆಗೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ ಅದೊಂಥರ ವಿಶೇಷವಾದಂಥ ರೋಗ ಇದು. ಆತನಿಗೆ ಆ ಇಲಾಖೆ ಬಗ್ಗೆ ಮಾತಾಡೋಕ್ಕೆ ಬರಲ್ಲ. ಏನು ಮಾಡ್ತಾರೆ ಹೇಳಿ, ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ ಹಂಗಿದೆ. ಹಾಗಾಗಿ ಏನು ಬೇರೆ ಬೇರೆ ವಿಚಾರನೇ ಮಾತಾಡ್ತಾ ಇರಬೇಕು. ಆಮೇಲೆ ಆ ಫ್ಲ್ಯಾಗ್ ಕೋಡ್ ಬಗ್ಗೆನೂ ಇದು RSS 2002ವರೆಗೂ ಕೂಡ ತನ್ನ ಕಚೇರಿ ಮೇಲ್ಗಡೆ ಬಾವುಟನ್ನೇ ಹಾರಿಸಿರಲಿಲ್ಲ, ತ್ರಿವರ್ಣ ಧ್ವಜ ಹಾರಿಸಿಲ್ಲ ಅಂತ ಹೇಳ್ತಾರೆ. ಪ್ರಿಯಾಂಕಾ, ದಯವಿಟ್ಟು ಗುರು ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ರಿ. ಫ್ಲಾಗ್ ಕೋಡ್ ಅಂತ ಇದೆ, ಧ್ವಜ ಸಂಹಿತೆ ಅಂತಿದೆ. ಧ್ವಜ ಸಂಹಿತೆ 1990ರ ದಶಕದಲ್ಲಿ ನಿಮ್ಮ ಪಕ್ಷದ ಸಂಸದರಾಗಿದ್ದರು ನವೀನ್ ಜಿಂದಾಲ್ ಅಂತ, ಅವ್ರು ನಿಮ್ಮ ಪಕ್ಷದವರೇ. ಅವರ ಫ್ಯಾಕ್ಟ್ರಿ ಮೇಲೆ ಬಾವುಟ ಹಾರಿಸಿದ್ದಕ್ಕೋಸ್ಕರ ಅವ್ರ ಮೇಲೆ ಕೇಸ್ ಆಗುತ್ತೆ. ಆಮೇಲೆ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಆದ ನಂತರ ಅವರು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. 2002 ಬರೋಷ್ಟೊಳಗಡೆ ಕೋರ್ಟ್ ಆಗಿರೋದು ಫೈನಲ್ ಆರ್ಡ್ರ್ 2004ರಲ್ಲಿ ಬರುತ್ತೆ. ಅಲ್ಲಿವರೆಗೂ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಯಾವ ಖಾಸಗಿ ವ್ಯಕ್ತಿಗಳಿರ್ಬೋದು, ತಮ್ಮ ಮನೆ ಎದುರುಗಡೆ ಇರ್ಬೋದು, ತಮ್ಮ ಕಚೇರಿಯ ಮೇಲೆ ಇರ್ಬೋದು, ಎಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸುವ ಹಾಗಿಲ್ಲ ಅಂತ ಹೇಳಿ ಸರ್ಕಾರಿ ನಿಯಮ ಇತ್ತು, ಧ್ವಜ ಸಂಹಿತೆ ಇತ್ತು. ಹಾಗಾಗಿ 2002ವರೆಗೂ ಕೂಡ RSSಗೆ ಆಸೆ ಇದ್ರೂ ಕೂಡ ಹಾರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದೂ ಗೊತ್ತಿಲ್ಲಲ್ಲ, ಬಾಬಾ ಸಾಹೇಬ್ರು ಬರೆದಿರುವ ಕಾನ್ಸ್ಟಿಟ್ಯೂಷನ್ನು ಧ್ವಜ ಸಂಹಿತೆನೇ ನಿಮಗೆ ಗೊತ್ತಿಲ್ವಲ್ಲ ಸರ್? ಏನು ಸರ್ ಮಾತಾಡ್ತೀರಿ ನೀವು? ಇಂಥವ್ರನ್ನ ನಾನು ಮಾಧ್ಯಮದವ್ರನ್ನ ಕೇಳ್ತೀನಿ, ದಯವಿಟ್ಟು ಒಂದು ಕ್ರಾಸ್ ಕ್ವಶನ್ ಕೇಳೋವಂಥದ್ದನ್ನು ಶುರು ಮಾಡಿ. ಆಗ ಇವ್ರದ್ದು ಹೇಳಿಕೆ ಕೊಡೋಕ್ಕೆ ಬಂದಿರೋ ಬಂಡವಾಳ ಅಲ್ಲೇ ಬಯಲಾಗೋಗ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ಇವತ್ತೇನಾಗಿದೆ ಅಂತಂದರೆ ಹೇಳ್ಕೊಳಕ್ಕೆ ಯಾವ ಸಾಧನೆ ಇಲ್ಲ. BJP ನಮ್ಮ ಹೊರತು ಬೈಯೋದಷ್ಟೇ, ಬೈಯೋದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.